ಮಾಡಾಳ್ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿಯ ಹಿನ್ನೆಲೆಯಲ್ಲಿ ಕಮಿಷನ್ ಎಂದ ಡಿಕೆಶಿ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಡಿಕೆಶಿಯೇ ದೆಹಲಿಯಲ್ಲಿ ಬಂಡಲ್ ಹಣ ಇಟ್ಟಿದ್ರು. ತಿಹಾರ್ ಜೈಲಿಗೆ ಹೋಗಿ ಡಿಕೆಶಿ ಬೇಲ್ ಮೇಲೆ ಹೊರಗಿದ್ದಾರೆ. ಮಾಡಾಳ್ ಪುತ್ರನ ಕೇಸ್ನಲ್ಲಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಗೆ ಯಾವುದೇ ಮುಜುಗರ ಇಲ್ಲ, ತಪ್ಪಿತಸ್ಥ ಶಿಕ್ಷೆಯನ್ನ ಅನುಭವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಈಶ್ವರಪ್ಪ. ನಾಗ್ಲೇ ಹೇಳ್ತಾ ಇದ್ನಲ್ಲ, ಆರೋಪಕ್ಕೆ ಪ್ರತ್ಯಾರೋಪ. ಬಿಜೆಪಿ ಅವ್ರು ಏನಾದರೂ ಆರೋಪ ಮಾಡಿದ್ರೆ ನೀವು ಹಂಗೆ ಮಾಡಿರ್ಲಿಲ್ವಾ ಅಂತ ಒಂದು ಎಸ್ತು ಬಿಡೋದು ಕಲ್ನ ಅವ್ರ ಕಡಿಕೂ. ಇಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋದಕ್ಕಿಂತ ಸಹಜ ಈ ಒಂದು ಸ್ಟೇಟ್ಮೆಂಟ್ಗಳು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಈಶ್ವರಪ್ಪನವರು ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರು ಡಿ.ಕೆ.ಶಿ. ಯಾವ ಡಿ.ಕೆ. ಹೇಳಿದ್ದು? ತಿಹಾರ್ ಜೈಲಿಂದ ಬಂದವರು. ಯಾಕೆ ತಿಹಾರ್ ಜೈಲಿಂದ ಬಂದರವರು? ಅವ್ರ ಮನೆಯಲ್ಲಿ ಎಷ್ಟು ಕಂತೆ ನೋಟಿದ್ದು ಅಂತ ನಿಮ್ಮ ಟಿವಿಗಳ ಮುಖಾಂತರ ಬಂಡ್ಗಳು ನಾವು ನೋಡಿದ್ವಿ. ದೆಹಲಿನಲ್ಲಿ ದುಡ್ಡು ಹೆಂಗಿತ್ತು ಇಟ್ಟಿದ್ರು ಅನ್ನೋದು ಅದು ಕೂಡ ನೋಡಿದ್ವಿ. ಎಷ್ಟು ಬಂಡ್ಲುಗಳು, ದಾಖಲೆಗಳು, ಅಕ್ರಮ ದಾಖಲೆಗಳು ಎಷ್ಟು ಇಟ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅನ್ನೋದನ್ನ ಕಣ್ಣಿಂದ ನೋಡಿದೀವಿ. ಅದಕ್ಕೋಸ್ಕರ ತಿಹಾರ್ ಜೈಲಿಗೆ ಹೋಗಿದ್ದಾರೆ. ಈ ಸದ್ಯಕ್ಕೆ ಅವ್ರದಿನ್ನೂ ಮುಗ್ದಿಲ್ಲ, ಬೇಲಲ್ಲಿ ಇದ್ದಾರೆ. ಮತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಅಂತ ಡಿ.ಕೆ. ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ. ಆದರೆ ಇದೇನು ನಡೆದಿದೆ, ಇದು ನಡೆದಿದ್ದನ್ನ ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಅದ್ರ ಬಗ್ಗೆ ತನಿಖೆ ಆಗತ್ತೆ, ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋತಾರೆ. ಇರೋದು ಸಾಕ್ಷಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇದನ್ನ ತನಿಖೆ ಆಗಿ ಯಾವ ದುಡ್ಡು ಏನು ಕತೆ ಎಲ್ಲ ಹೊರಗೆ ಬರ್ಬೇಕಲ್ಲ. ಹೊರಗೆ ಬಂದ್ಮೇಲೆ ಮುಲಾಜಿಲ್ಲದೆ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋತಾರೆ. ಯಾವ ಏನ್ ಮುಜುಗರ ಇಲ್ಲ ರೀ. ಯಾವನು ಉಪ್ಪು ತಿಂದಿರ್ತಾರೋ ಅವ್ನು ನೀರು ಕುಡಿತಾನೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಡಿ.ಕೆ. ಶಿವಕುಮಾರ್ ಅಂತವ್ರು ಸಾವಿರಾರು ಕೋಟಿ ಲೂಟಿ ಮಾಡಿದವನಿಗೆ ಮುಜುಗರ ಆಗಲ್ಲ ಅಂತಂದಾಗ ನಮ್ಗೆ ಯಾಕೆ ಮುಜುಗರ? ಯಾರು ಇನ್ನೂ ABCD ನಮ್ಗೆ ಇನ್ನೂ ಗೊತ್ತಿಲ್ಲ. ನೆನ್ನೆ ತಾನೇ ಟಿವಿಯಲ್ಲಿ ನೋಡಿದೀವಿ, ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಅದಕ್ಕೆ ಹೇಳ್ತಿರೋದು. ಕೆಎಸ್ ಈಶ್ವರಪ್ಪನವರು ವಾಗ್ದಾಳಿ ಮಾಡಿದಂಥ ರೀತಿ, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ರಶ್ನೆ ಮಾಡಿದ್ರು ನೋಡಿದ್ರಲ್ಲ, 40% ಕಮಿಷನ್ ಆರೋಪ ಎಲ್ಲ ಮಾಡ್ತಾ ಇದ್ವಿ, ಇದಕ್ಕೆ ಸಾಕ್ಷ್ಯ ಬೇಕು ಅಂತ ಕೇಳ್ತಾ ಇದ್ರು. ಬಿಜೆಪಿಯವರು ಸಾಕ್ಷ್ಯನೇ ಸಿಕ್ಕಂತಾಗಿದೆ. ಈಗ ಯಾರು ರಾಜೀನಾಮೆ ಕೊಡ್ತಾರೆ, ಮುಖ್ಯಮಂತ್ರಿಗಳು, ಸಚಿವರು ಅಥವಾ ನಿಗಮಮಂಡಳಿ ಅಧ್ಯಕ್ಷರು ಅಂತ ಪ್ರಶ್ನೆಯನ್ನ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಶ್ವರಪ್ಪ.